ಇವತ್ತು ದೀಪಾವಳಿ ಅಲ್ಲ, ಜಲ್ದಿ ರೆಡಿ ಆಗು. ನಿಮ್ಮ ಅಪ್ಪ ಪಟಾಕಿ ತಗೊಂಬರ್ತಾರ, ಹಚ್ಚಮ್ಮಿ. ಸರಿ ಅಮ್ಮ. ರೀಲ್ ಬರ್ರಿ. ಇವತ್ತು ದೀಪಾವಳಿ ಅಲ್ರಿ, ಮಗಳಿಗೆ ಆಟ ಆಡ್ಲಕ್ ಪಟಾಕಿಗಳು ತಗೊಂಬರ್ರಿ. ಆಯ್ತು ಸರಿ ತರ್ತೀನಿ. ಅಮ್ಮ ನೋಡು, ನಾ ರೆಡಿ ಆದೆ. ಸರಿ ಬಾ, ದೀಪ ಹಚ್ಚಮ್ಮಿ. ಅಪ್ಪ ಬಂದ್ರು. ಸರಿ. ಅಪ್ಪ ಏನ್ ತಂದಿದ್ಯಾ? ಪಟಾಕಿ ತಂದಿದ್ದೆ. ಸರಿ ಅಪ್ಪ. ಅಮ್ಮ, ಅಪ್ಪ ಪಟಾಕಿ ತಂದ್ರು. ಸರಿ, ಎಲ್ಲಿದ್ದು ತಗೊಂಡ. ಹೋಗಿ ನಿಮ್ಮ ಅಪ್ಪ ತರ್ಕೊಂಬ. ಸರಿ ಅಮ್ಮ. ಅಪ್ಪ ಪಟಾಕಿ ಹಚ್ಲಕ್ ಬಾ. ಪಟಾಕಿ ಹಚ್ಚ. ಗಾಡಿ ಬರ್ತಾನೆ. ಅಮ್ಮ, ನಾನು ಪಟಾಕಿ ಹಚ್ತೀನಿ, ಕೊಡ ಅಮ್ಮ. ಇಲ್ಲ ಬೇಡ, ಬೆಲ್ಲ ನೀ ಹಚ್ಕೊಳ್ಬೇಕು. ಇಲ್ಲ ಬೇಡ. ಇಲ್ಲ ನೋಡ್ರಿ, ಅಪ್ಪ ನನಗೆ ಪಟಾಕಿ ಹಚ್ತೀನಿ, ಕೊಡಪ್ಪ. ಬೇಡಮ್ಮ, ಸುಸು ಬರ್ತಿದ್ಯಾ? ಇಲ್ಲಪ್ಪ, ನಂಗೆ ಬೇಕಪ್ಪ. ಬೇಡಮ್ಮ. ಇಲ್ಲಪ್ಪ, ಬೇಕು. ಆಯ್ತು ಸರಿ ಕೊಡು. ಅಮ್ಮ ನೋಡ್ರಿ, ನಾ ಪಟಾಕಿ ಹಚ್ತೀನಿ. ಸರಿ. ಲಕ್ಕಿ ಏನಾಯ್ತು? ಲಕ್ಕಿ ಏನಾಯ್ತು? ನಾ ಕಣ್ಣ ಲಕ್ಕಿ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗು. ಏನಾಗೈತೆ? ಕಣ್ಣಿಗೆ ಪಟಾಕಿ ಸಿಡ್ದು ಡಾಕ್ಟ್ರ್ ಅಕ್ಕಿ ಹೇಳಿ ಮುಂದೆ ಡಾಕ್ಟರ್ ಏನಾಗೈತ್ರಿ? ಪಟಾಕಿ ಸಿಡ್ದು. ಸರಿ, ನಾನು ಚೆಕ್ ಮಾಡ್ತೀನಿ, ನೀವು ಹೊರಗಡೆ ಇರಿ. ಏನೂ ಆಗಲ್ಲ. ಅಮ್ಮ, ಕೈ ತೆಗಿಯೋ ಪುಟ, ಕೈ ತೆಗಿ. ನರ್ಸ್, ನರ್ಸ್, ಪೇಷಂಟ್ ಪೇರೆಂಟ್ಸ್ ಅಂತ ಕರೀರಿ. ಡಾಕ್ಟರ್ ಕರೀಲತ್ತಾರ್ರಿ. ಡಾಕ್ಟರ್ ಅದು ಹೇಗೈತಿ? ಆಕಿಗೆ ಬ್ಯಾಡ್ ಬ್ಯಾಡ್ ಅಂದ್ರೂ ಕೇಳಿಲ್ರಿ ಡಾಕ್ಟ್ರೆ. ಪಟಾಕಿ ಹಚ್ಲಕ್ಕೆ ಹೋಗ್ಸಿದ್ದೆ. ಅಷ್ಟು ಚಿಕ್ಕ ಹುಡುಗಿಗಂತ ದೊಡ್ಡ ಪಟಾಕಿ ಕೊಡ್ಬಿಡ್ದಂತ ಗೊತ್ತಾಗಲ್ರಿ ನಿಮ್ಗೆ? ಈಗ ಹೇಳಿದ್ರು ಕೇಳಿಲ್ರಿ ಡಾಕ್ಟ್ರೆ. ಈಗ ನೋಡಿ, ಅವಳ ಕಣ್ಣಿಗೆ ಎಂತ ಗಂಭೀರವಾದ ಗಾಯ ಆಗಿದೆ. ಅವಳು ತನ್ನ ದೃಷ್ಟಿಯನ್ನು ಕಳ್ಕೊಂಡಿದ್ದಾಳೆ. ಈಗ ಡಾಕ್ಟ್ರೆ, ಹಿಂಗಾದ್ರೂ ಮಾಡಿ ಈಗ ಉಳಿಸಿ ಡಾಕ್ಟ್ರೆ. ನಮಗಿರೋ ಒಬ್ಬಳೆ ಮಗಳು ಡಾಕ್ಟ್ರೆ. ಹೌದು ಡಾಕ್ಟ್ರೆ, ನಿಮಗೂ ಒಬ್ಬಳೆ ಮಗಳು ಹೇಗಾದರೂ ಮಾಡಿ ಡಾಕ್ಟ್ರೆ. ಸಮಾಧಾನ ಮಾಡ್ಕೊರಿ. ನಾನು ಈಗ ಒಂದಿಷ್ಟು ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ ರೀ. ಮತ್ತು ಅವಳಿಗೆ ಟೈಮಿಗೆ ಕೊಡ್ರಿ. ಅವು ಮತ್ತೆ ನೋಡಮ್ಮ ಅಂತೀರಿ. ನರ್ಸ್, ಇಲ್ಲಿ ಬರ್ರಿ. ಈಗ ಅವಳಿಗೆ ಹುಷಾರಾಗಿ ಕರ್ಕೊಂಡು ಬರ್ತೀನಿ. ಲಕ್ಕಿ ಆಂಟಿ, ಲಕ್ಕಿ. ಆಂಟಿ, 2 ದಿವಸ ಆಯ್ತು ಲಕ್ಕಿ ಯಾಕೆ ಸ್ಕೂಲಿಗೆ ಬರ್ತಿಲ್ಲ? ಅವಳಿಗೆ ಹುಷಾರಿಲ್ಲಮ್ಮ, ಅದಕ್ಕೆ ಬರಲ್ಲ. ಯಾಕ್ರಿ ಆಂಟಿ, ಏನಾಗೈತಿ? ಬ್ಯಾಡ್ ಬ್ಯಾಡ್ ಅಂದ್ರೂ ಪಟಾಕಿ ಹಚ್ಲಕ್ಕೋ ಕಣ್ಣಿಗೆ ಸಿಡಿಸ್ಕೊಂಡ. ಓ ಹೌದ್ರಿ ಆಂಟಿ, ಲಕ್ಕಿ ಮಾತಾಡ್ಕೊಂಡು. ಹಾಂ, ಒಳಗಡೆ ಬರ್ರಿ. ಲಕ್ಕಿ, ಆರಾಮಿದ್ದೀರಾ? ಹಾಂ, ಆರಾಮಿದ್ದೀವಿ. ನೀ 2 ದಿವಸ ಆಯ್ತು ಯಾಕೆ ಸ್ಕೂಲಿಗೆ ಬಂದಿಲ್ಲ ಅಂತ ಬಂದ್ವಿ ನಾವು. ಹೌದಾ, ನಮ್ಮ ಅಪ್ಪ ಅಮ್ಮ ಪಟಾಕಿ ಹಚ್ಬೇಡ ಅಂದಾರ, ಹಚ್ಚಿದ್ವಿ.
ನೀ ಏನು ಟೆನ್ಷನ್ ತಗೋಬೇಡ, ನಿಂಗೆ ಕಣ್ಣು ಸರಿ ಆಗ್ತದ. ಆಯಿತು ಸರಿ. ನಮಗೂ ಅದೇ ಟೆನ್ಷನ್ ಆಗ್ಯದವ ಡಾಕ್ಟರ್ ಹೇಳೋದಕ್ಕೆ. ಆಂಟಿ ನೀವು ಟೆನ್ಷನ್ ತಗೋಬೇಡ್ರಿ, ಧೈರ್ಯ ಕಳ್ಕೊಬೇಡ್ರಿ. ಆಂಟಿ ನಿಮಗೆ ಗೊತ್ತಿಲ್ರಿ ಏನಪ್ಪ ಹಾಸ್ಪಿಟಲಿಗೆ ನೇತ್ರದಾನ ಮುಖಾಂತರ ಕಣ್ಣು ಹೋಗುತ್ತಾರೆ ಏನಪ್ಪ ನಂಗೆ ಗೊತ್ತಿಲ್ಲ. ನಿಮ್ಮ ಅಂಕಲಿಗೆ ಕರಿತೀನಿ, ಅವ್ರಿಗೆ ಹೇಳ ರೀ ಇಲ್ಲಿ ಬರ್ರಿ. ನಮಸ್ತೆ. ನಮಸ್ತೆ. ಆರಾಮ್ರಿ ಅಂಕಲ್? ರೀ ಅವ್ರು ಏನೋ ಹೇಳಿದ್ರು ಹಾಸ್ಪಿಟಲಲ್ಲಿ ದಾನಿಗಳು ಕಣ್ಣು ದಾನ ಮಾಡಿ ನೇತ್ರದಾನ ಮುಖಾಂತರ ಹಾಕುತ್ತಾರೆ. ಹೌದಾ? ಆಯ್ತು ಸರಿ, ಒಂದ್ಸತಿ ಡಾಕ್ಟರ್ ಹತ್ರ ಹೋಗಿ ವಿಚಾರಿಸೋಣ. ಒಂದ್ಸರ್ತಿ ವಿಚಾರಿಸಿ. ಆಯ್ತಪ್ಪ ಸರಿ. ಅಂಕಲ್ ಆಂಟಿ ಟೆನ್ಷನ್ ತಗೋಬೇಡ್ರಿ. ಆಂಟಿ ಧೈರ್ಯ ಕಳ್ಕೊಬೇಡ್ರಿ, ಏನೂ ಆಗಲ್ಲ ಲಕ್ಕಿಗೆ. ಸರಿ ಆಯ್ತು. ನಾವು ಹೋಗ್ಬರ್ತೀವಿ. ಸರಿ. ಲಕ್ಕಿ ರೀ ಅವ್ರು ಹೇಳಿದಾಗ ನಾವೇ ಹಾಸ್ಪಿಟಲಿಗೆ ಹೋಗಿ ಡಾಕ್ಟರ್ ಹತ್ರ ಕೇಳ್ಕೊಂಡ್ಬಂದ್ವಿ. ಹೌದು, ಅದು ನಿಜಾನೇ. ಒಂದ್ಸತಿ ಡಾಕ್ಟರ್ ಹತ್ರ ಹೋಗಿ ವಿಚಾರಿಸೋಣ. ಸರಿ. ಲಕ್ಕಿ ಲಕ್ಕಿ ಹಾಸ್ಪಿಟಲ್ಗೆ ಹೋಗಿ ಬರ್ತೀವಮ್ಮ. ನೀವು ಹೋಗ್ಬೋದು. ನೀವು ಹೋಗ್ಬೋದು. ಅದೇನೋ ನೇತ್ರದಾನ ಮಾಡ್ತಾರೆ. ಹಾಂ, ಯಾರಾದರೂ ಅಪಘಾತದಲ್ಲಿಡಾದರೆ ಅಥವಾ ಸಹಜ ಮರಣ ಹೊಂದಿದ ವ್ಯಕ್ತಿಯು ತನ್ನ ಕಣ್ಣುಗಳನ್ನು ನಿಮ್ಮ ಮಗಳಿಗೆ ಕೊಟ್ಟರೆ ಅವಳು ಕಣ್ಣುಗಳು ಬರೋ ಸಾಧ್ಯತೆ ಇದೆ ರೀ. ಹಾಗಾದ್ರೆ ಡಾಕ್ಟ್ರೆ ನೀವೇ ಎಲ್ಲಾದರೂ ನನ್ನ ಮಗಳಿಗೆ ನೋಡ್ಕೊಂಡು ಬರಂಗೆ ಮಾಡಿ ಡಾಕ್ಟ್ರೆ. ಸರಿ, ನಾನು ಒಬ್ಬ ಸರ್ಜನ್ ಹತ್ರ ಮಾತಾಡ್ತೀನಿ, ನೀವು ವೇಟ್ ಮಾಡಿ. ಹಲೋ. ಆಯಿತು ಸರ್. ಪೇಷಂಟ್ ಪೇರೆಂಟ್ಸ್ ಅಂತ ಕರೀರಿ. ನಿಮ್ಮ ಮಗಳ ಹೆಸರು ಏನಂದ್ರಿ? ಲಕ್ಕಿ. ನಿಮ್ಮ ಮಗಳ ಹೆಸರು ಲಕ್ಕಿ ಅದ, ಹಾಗೆ ನೀವು ಲಕ್ಕಿ ಆಗಿದ್ದೀರಿ, ನೀವು ಹಾಗೆ ಅವಳು ಲಕ್ಕಿ ಆಗಿದ್ದಾಳೆ. ಏಕೆಂದರೆ ಅಲ್ಲಿ ಒಬ್ಬರು ಅಪಘಾತದಲ್ಲೀಡಾಗಿ ಆ ದಾನಿಯು ತಮ್ಮ ಕಣ್ಣುಗಳನ್ನು ನಿಮ್ಮ ಮಗಳಿಗೆ ಕೊಡ್ಲಾಕ ಸಿದ್ಧರಾಗ್ಯಾರಂತೆ. ಡಾಕ್ಟ್ರೆ ನಿಮ್ಮನ್ನೇ ನಂಬಿ ಬಂದೀವಿ ಡಾಕ್ಟ್ರೆ, ಹೆಂಗಾದರೂ ಮಾಡಿ ಕಣ್ಣು ಬರಂಗೆ ಮಾಡಿ ಡಾಕ್ಟ್ರೆ. ಸಮಾಧಾನ ಮಾಡ್ಕೋರಿ, ನಾನು ಒಂದು ಅಡ್ರೆಸ್ ಬರ್ಕೊಡ್ತೀನಿ, ನೀವು ಆ ಡಾಕ್ಟರ್ ಹತ್ರ ಮೀಟ್ ಆಗಿ. ಸರಿ. ನರ್ಸ್, ಈಗ ನೀವು ಡಾಕ್ಟರ್ ಹತ್ರ ಮೀಟ್ ಆಗಿ. ನಿಮ್ಮಿಂದ ಭಾಳ ಉಪಕಾರ ಐತ್ರಿ ಡಾಕ್ಟ್ರೆ, ಬರ್ತೀವಿ. ಸರಿ, ಪರವಾಗಿಲ್ಲ. ಬರ್ತೀನಿ. ಮರಣ ಹೊಂದಿದ ದಾನಿಯ ಕಣ್ಣನ್ನು ತೆಗೆಯಲಾಗುತ್ತಿದೆ. ಕಣ್ಣುಗಳನ್ನು ಸುರಕ್ಷಿತ ಪೆಟ್ಟಿಗೆಯಲ್ಲಿ ತೆಗೆದಿಡಲಾಗುತ್ತದೆ. ಲಕ್ಕಿ ಹೇಳಮ್ಮ. ಹಾಸ್ಪಿಟಲಿಗೆ ಹೋಗಿ ಬರಮ್ಮ ಹೇಳ. ವೈಷ್ಣವಿ ಡಾಕ್ಟರ್ ಅಡ್ರೆಸ್ ಮಾಡಿ. ನರ್ಸ್, ವೇಟ್ ನಮಸ್ತೆ. ನೀವೇನ ವೈಷ್ಣವಿಯ ಡಾಕ್ಟರ್ ಕರ್ಕೊಂಡು ಇವರೇನ ಲಕ್ಕಿ? ಹೇಗಾಯ್ತು ಇದು? ಬ್ಯಾಡ್ ಅಂದ್ರೂ ಪಟಾಕಿ ಹಚ್ಲಕ್ಕೆ ಹೋಗಿ ಕಣ್ಣಿಗೆ ಸೇರಿಸ್ಕೊಂಡು ಗೊತ್ತಾಗಲ್ರಿ ನಿಮಗೆ ಕೊಡ್ಬಾರ್ದು ಅಂತ ಹೇಳಿದ್ರು ಕೇಳಿಲ್ರಿ ಡಾಕ್ಟ್ರೆ. ನೀವು ಸ್ವಲ್ಪ ಹೊರಗೆ ವೇಟ್ ಮಾಡಿ, ನಾನು ಚೆಕ್ ಮಾಡಿ. ಸರಿ. ನರ್ಸ್, ಪೇಷಂಟ್ನ ಕರ್ಕೊಂಡು ಹೋಗಿ. ಅಪಘಾತಕ್ಕೀಡಾದ ಹುಡುಗಿಗೆ ಕಣ್ಣನ್ನು ಹಾಕಲಾಗುತ್ತಿದೆ. ನರ್ಸ್, ಕಣ್ಣಿನ ಸುರಕ್ಷಿತ ಪೆಟ್ಟಿಗೆ ತಗೊಂಡ್ಬರ್ರಿ. ಕಣ್ಣುಗಳನ್ನು ಹುಡುಗಿಗೆ ಹಾಕಲಾಗುತ್ತಿದೆ. ಪೇಷಂಟ್ ಪೇರೆಂಟ್ಸ್ನ ಕಳಿಸಿ. ಲಕ್ಕಿ ಅವ್ರ ಕರೆಯಿಂದ ಏನಾಯ್ತು? ಅವಳಿಗೆ ದೃಷ್ಟಿ ಬರೋ ಸಾಧ್ಯತೆ ಇದೆ ರೀ. ನಾಳೆ ಆಪರೇಷನ್ ಮಾಡ್ತೀವಿ, ಅದಿಲ್ಲ. ನೀವೇ ಹೆಂಗಾದ್ರೂ ಮಾಡಿ ಕಣ್ಣು ಬರಂಗೆ ಮಾಡಿ ಡಾಕ್ಟರ್. ನಿಮ್ಮ ಮನೆ ನಮ್ಮ ಬಂದೀವಿ. ನಾವು ನಮ್ಮ ಪ್ರಯತ್ನ ಮಾಡ್ತೀವಿ. ಸರಿ. ಬರ್ತೀನಿ. ಹಾಂ. ಮಾರನೆಯ ದಿನ. ನರ್ಸ್,
ಆ ಲಕ್ಕಿ ಪೇಷಂಟ್ನ ವಾರ್ಡಿಗೆ ಶಿಫ್ಟ್ ಮಾಡಿರಿ. ಆಯ್ತು ಡಾಕ್ಟರ್. ಲಕ್ಕಿ, ಇವಾಗ ನಿನ್ನ ಕಣ್ಣಿನ ಪಟ್ಟಿ ಓಪನ್ ಮಾಡ್ತಾ ನಿನ್ನ ಕಣ್ಣನ್ನು ಸ್ಲೋ ಆಗಿ ಓಪನ್ ಮಾಡಬೇಕಾ? ಫಸ್ಟ್ ಯಾರಿಗೆ ನೋಡೋಕೆ ಇಷ್ಟಪಡ್ತಿ? ಅಮ್ಮ. ಓಕೆ. ಸ್ಲೋಲಿ ಓಪನ್ ಯುವರ್ ಐಸ್. ಸ್ಲೋಲಿ. ಅಯ್ಯೋ ಅಮ್ಮ, ನನ್ನ ಕಣ್ಣು ಕಾಣಿಸ್ತಾ ಇದೆ. ಹೌದಾ ಲಕ್ಕಿ ರೀ, ಇಲ್ಲಿ ನೋಡ್ರಿ. ಕಣ್ ಕಾಣಿಸ್ತಾ ಇದೆ ಅಮ್ಮ? ನಮಸ್ತೆ ಅಂಕಲ್. ನಮಸ್ತೆ ಅಂಕಲ್. ನಮಸ್ತೆ. ಅರೆ ಲಕ್ಕಿ, ಕಣ್ಣು ಕಾಣಿಸ್ತಾ ಇದಮ್ಮ. ನಿನ್ನ ಭಾಳ ದೊಡ್ಡ ಉಪಕಾರ ಐತಿ ಡಾಕ್ಟ್ರೆ. ಇದೆಲ್ಲ ದಾನಿಗೆ ಸೇರ್ಬೇಕಾಗಿದ್ರಿ. ಅವರು ಸರೋಕ್ಕಿಂತ ಮುಂಚೆ ನಮ್ಮ ಹಾಸ್ಪಿಟಲ್ಗೆ ಬಂದು ನೋಂದಣಿ ಮಾಡಿದ ಸಲುವಾಗಿ ನಿಮ್ಮ ಮನೇಲಿ ಕಂಡು ಬಂದವ್ರಿ. ಹಾಗಾದ್ರೆ ನಾವು ಮಾಡ್ಬೋದೇನ್ರಿ? ಹಾಂ, ಮಾಡ್ಬೋದು. ನಾವು ಭೀ ಮಾಡ್ಬೋದು ಡಾಕ್ಟರ್. ಹಾಂ, ಆರೋಗ್ಯವಾಗಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ಮಾಡ್ಬೋದು. ಅದು ಫಾರ್ಮ್ಯಾಟ್ ಏನ್ರಿ ಡಾಕ್ಟರ್? ನೀವು ನಿಮ್ಮ ಮನೆ ಸಮೀಪದಲ್ಲಿದ್ದ ಯಾವುದಾದ್ರೂ ಹಾಸ್ಪಿಟಲ್ಗೆ ಹೋಗಿ ನೀವು ಸಾಯೋಕ್ಕಿಂತ ಮುಂಚೆ ಹೋಗಿ ಅದು ನೋಂದಣಿ ಫಿಲ್ ಮಾಡಿದರೆ ನಿಮ್ಮ ಸಹಜವಾಗಿ ಮಾಡೋದ ನಂತರ ಅವರು ಬಂದು ನಿಮ್ಮ ಅಂಗಡಿಗಳನ್ನು ತಗೊಂಡು ಹೋಗ್ತಾರೆ. ಇಲ್ಲಿ ಭೀ ಮಾಡ್ಬೋದು ಡಾಕ್ಟರ್? ಹಾಂ, ಮಾಡ್ಬೋದು. ನನ್ನ ಮಗ ಹಾಗೆ ಬೇರೆ ಮಕ್ಕಳಿಗೂ ಅಂಗಾಂಗಗಳು ಸಹಾಯ ಆಗ್ತಾವಂದ್ರೆ ನಾವು ಕೊಡ್ಲಕ್ಕೆ ರೆಡಿ ಇದ್ದೀವಿ ಡಾಕ್ಟ್ರೆ. ಇಲ್ಲಿ ಭೀ ಹಾಂ, ಕೊಡ್ಬೋದು. ನೆಕ್ಸ್ಟ್, ಈ ರೀತಿಯಾದ ನೋಂದಣಿ ಪತ್ರ ಇರುತ್ತೆ. ಇಲ್ಲಿ ನಿಮ್ಮ ಹೆಸರು, ಮೊಬೈಲ್ ಸಂಖ್ಯೆ, ಅಡ್ರೆಸ್ ಮತ್ತು ನಿಮ್ಮ ಸಹಿ ಮಾಡಿದ್ರೆ ನೀವು ಮರಣ ಹೊಂದಿದ ನಂತರ ನಾವು ಬಂದು ನಿಮ್ಮ ಅಂಗಾಂಗಗಳನ್ನು ತಗೊಂಡು ಹೋಗ್ತೀವಿ. ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ನಿಮ್ಮಿಂದ ಬೇರೆ ಪೇಷಂಟ್ಸ್ಗೂ ಹೆಲ್ಪ್ ಆಯಿತು. ಧನ್ಯವಾದಗಳು. ಡಾಕ್ಟರ್, ಇದೊಂದು ಸಾಮಾಜಿಕ ಒಳ್ಳೆ ಕೆಲಸ ಅಲ್ವಾ? ಹೌದು, ಆರೋಗ್ಯವಾಗಿರುವ ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಮ ಅಂಗಾಂಗಗಳನ್ನು ದಾನ ಮಾಡಿದರೆ ಜೀವನ ಉಳಿಸಲು ಸಹಾಯವಾಗುತ್ತದೆ. ನೇತ್ರದಾನ ಮಹಾದಾನ. ಪಟಾಕಿ ಸುರಕ್ಷತೆ ಪಾಲಿಸೋಣ. ನೇತ್ರದಾನಕ್ಕೆ ಬೆಂಬಲಿಸೋಣ. ಬೆಳಕು ಹಂಚೋಣ, ಜೀವನ ಉಳಿಸೋಣ. ನೀವು ನಿಮ್ಮ ಅಂಗಾಂಗಗಳನ್ನು ದಾನ ಮಾಡಿ ಜೀವನ ಉಳಿಸಲು ಸಹಕರಿಸಿರಿ. ಧನ್ಯವಾದಗಳು.